ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಸ್ತಾವನೆ ರಿಲೇಟೆಡ್ ಒಂದಿಷ್ಟು ಡೀಟೇಲ್ ಆಗಿ ನೋಡಿದ್ವಿ. ಏನಾಗಿ ಭಾರತದ ಸಂವಿಧಾನಕ್ಕೆ ಅಧಿಕಾರ ಮೂಲ ಏನನ್ನೋದು, ಅದೇ ರೀತಿ ಪ್ರಸ್ತಾವನೆ ನಾವೇನ್ ನೋಡಿದ್ವಿ ಅಂದ್ರೆ ಸಂವಿಧಾನದ ಸ್ವರೂಪ ಏನನ್ನೋದು, ಅದೇ ರೀತಿ ಅದರ ಉದ್ದೇಶಗಳು, ಆಮೇಲೆ ಅಂಗೀಕಾರದ ದಿನ, ಅದ್ರ ರಿಲೇಟೆಡ್ ಕೆಲವೊಂದಿಷ್ಟು ಕ್ವಶನ್ಸ್ ನಾವು ಏನ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಹಿಂಗಾಗಿ ಒಂದಿಷ್ಟು ಐಡಿಯಾ ಸಿಕ್ತು. ಬಟ್ ಈ ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಶದ ಸ್ವರೂಪ ಯಾವ ತರ ಇರ್ಬೇಕನ್ನೋದು ರಚನೆಕಾರರು ಏನ್ ಹೇಳಿದ್ರಲ್ಲ, ಲೈಕ್ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಗಣರಾಜ್ಯ, ಈ ಪ್ರತಿಯೊಂದು ವರ್ಡ್ ನಾವು ಒನ್ ಬೈ ಒನ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣಂತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ವರ್ಡ್ ಬಂದ್ಬಿಟ್ಟು ಏನಂದರೆ ಸಾರ್ವಭೌಮ. ಸಾರ್ವಭೌಮ ನೀವು ಸಿಂಪಲ್ ಆಗಿ ನೆನ್ಪಿಡ್ಬೇಕಂದ್ರೆ ಈ ಒಂದು ಸೆಂಟೆನ್ಸ್ ನೆನ್ಪಿಟ್ರೆ ಸಾಕು. ಏನು, ಯಾವುದೊಂದು ದೇಶ ಸಾರ್ವಭೌಮ ಯಾವಾಗ ಆಗುತ್ತಂದರೆ ಅದು ಒಂದು ತಂದೆ ಆದಂಥ ಒಂದು ಏನು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಏನಿರುತ್ತಲ್ಲ ಆ ದೇಶ ಸಾರ್ವಭೌಮ ಆಗುತ್ತೆ. ಬಟ್ ಬೈ ಡೆಫಿನಿಷನ್ ನಾವು ಹೋದರೆ ಏನಾಗುತ್ತೆ ಅಂದರೆ ಸಾರ್ವಭೌಮ ಅಂದರೆ ಬಾಹ್ಯ ನಿಯಂತ್ರಣದಿಂದ ಸ್ವತಂತ್ರ ಅಂತೇಳಿ ಬರುತ್ತೆ. ಸೊ ಈ ಬಾಹ್ಯ ನಿಯಂತ್ರಣದಿಂದ ಸ್ವತಂತ್ರನ ನಾವು ಎರಡು ರೀತಿ ನೋಡ್ಬೋದು. ಫಸ್ಟ್ ಆಫ್ ಆಲ್ ಏನಂದರೆ ಬಾಹ್ಯ, ಆಮೇಲೆ ಇನ್ನೊಂದು ಏನಂದರೆ ಆಂತರಿಕವಾಗಿ. ಬಾಹ್ಯ ನಿಯಂತ್ರಣದಿಂದ ಬಾಹ್ಯವಾಗಿ ಆಂತರಿಕವಾಗಿ ಯಾವ ಥರ ಅಂದರೆ, ನಾವು ಬಾಹ್ಯ ಅಂದರೆ ದೇಶದ ಹೊರಗಡೆಯಿಂದ, ಆಂತರಿಕ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ದೇಶದ ಒಳಗಡೆ ಅಂತ. ಈ ಬಾಹ್ಯದ ಒಂದು ಎಕ್ಸಾಂಪಲ್ ನಾವು ಕೊಡಬೇಕಂದ್ರೆ ಯಾವ ರೀತಿ ಅಂದರೆ, ಇವಾಗ ಕರೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿರ್ಬೋದು. ಇಸ್ರಾಯಿಲು, ಅಮೇರಿಕಾ, ಇರಾನ್ ನಡುವೆ ಒಂದು ಯುದ್ಧದ ಪರಿಸ್ಥಿತಿ ಇದೆ. ಮುಂದೆ ಅಕಸ್ಮಾತ್ತಾಗಿ ಏನಾದರೂ ಯುದ್ಧ ಮುಂದೆ ಎಸ್ಕಲೇಟ್ ಆಗಿ ಇನ್ನೂ ಜಾಸ್ತಿ ತೀವ್ರತೆಯನ್ನು ತಗೊಂಡು ಮುಂದೆ ಏನಾದರೂ ವರ್ಲ್ಡ್ ವಾರ್ 3 ಏನಾದರೂ ದಾರಿ ಮಾಡಿಕೊಟ್ರೆ ಅವಾಗ ಇಸ್ರೇಲ್ ಯಾವುದೇ ಒಂದು ದೇಶದ ಪರವಾಗಿ ನಿಂತ್ಕೋಬೇಕಾಗುತ್ತೆ. ನಿಂತ್ಕೊಳ್ಳೋದೇನೂ ಇರ್ಬೋದು, ಬಟ್ ಬೈ ಚಾನ್ಸ್ ಏನೋ ನಿಂತ್ಕೋಬೇಕು ಅಂತ ಆ ಥರ ಏನಾರು ಇದ್ದರೆ ಇಸ್ರೇಲ್ ಏನಾದರೂ ಭಾರತದ ಜೊತೆ ವ್ಯವಹಾರ ಚೆನ್ನಾಗಿದೆ ಅಂದ್ಬಿಟ್ಟು ಅದು ಭಾರತ ನಮ್ಮ ಪರವಾಗಿ ಯುದ್ಧ ಮಾಡುತ್ತೆ, ಆ ಥರ ಅವರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಅವ್ರು ಏನಾದರೂ ಡಿಸಿಷನ್ ತೊಗೋಬೇಕಂದ್ರೂ ನಮ್ಮ ಭಾರತನ ಕೇಳಬೇಕು. ಯಾಕಂದ್ರೆ ಸಾರ್ವಭೌಮ ಒಂದು ದೇಶ ಇದೆ ಅಂದಮೇಲೆ ಅದು ಯುದ್ಧ ಮಾಡಬೇಕು, ಯುದ್ಧ ಮಾಡಬಾರ್ದು, ತನ್ನ ನಿರ್ಧಾರನ ತಾನು ತೊಗೊಳ್ತಾ ಹೊರತು ಬೇರೆ ದೇಶ ಭಾರತ ಪರವಾಗಿ ನಿರ್ಧಾರ ತೊಗೊಳಕ್ಕೆ ಬರಲ್ಲ. ಆದ ರೀತಿ ಏನಾದರೂ ಭಾರತ ಪರವಾಗಿ ಬೇರೆ ದೇಶ ಏನಾದರೂ ನಿರ್ಧಾರ ತೊಗೊಂಡ್ರೆ ಅದು ನಮ್ಮ ಸಾರ್ವಭೌಮತೆ ಧಕ್ಕೆ ಕೊಡುತ್ತದು. ನೀವು ಹಿಂದೆ ನೋಡಿರ್ಬೋದು ಇದು ಯಾವಾಗ ಬ್ರಿಟಿಷರ ಕಾಲದಲ್ಲಿ, ಅವಾಗ ನಾವು ಬ್ರಿಟಿಷರ ವಸಾಹತಾಗಿದ್ವಿ. ಹೀಗಾಗಿ ಅವಾಗ ವರ್ಲ್ಡ್ ವಾರ್ 2 ಅಲ್ಲಿ ನಮಗೆ ನಿರ್ಧಾರ ಕೇಳದೆ ಅವರು ಸ್ವಂತಾಗಿ ನಮ್ಮ ಭಾರತ ಪರವಾಗಿ ಅವ್ರು ನಿರ್ಧಾರ ತೊಗೊಂಡಿದ್ರು. ಏನಂತೇಳಿ, ಭಾರತ ನಮ್ಮ ಪರವಾಗಿ ಯುದ್ಧ ಮಾಡುತ್ತೆ ವರ್ಲ್ಡ್ ವಾರ್ 2 ಅಲ್ಲಿ ಅಂದ್ಬಿಟ್ಟು. ಬಟ್ ಇವಾಗ ನಾವು ಸಾರ್ವಭೌಮ, ಅವಾಗ ಸಾರ್ವಭೌಮ ಇದ್ದಿತ್ತಿಲ್ಲ, ನಾವು ಒಂದು ವಸಾಹತು ದೇಶ ಆಗಿದ್ವಿ. ಇವಾಗ ನಾವು ಏನೇ ಒಂದು ಮಾಡಬೇಕಂದ್ರೂ ನಮ್ಮ ದೇಶದ ಒಂದು ಪರ್ಮಿಷನ್ ಮಸ್ಟ್ ಆ್ಯಂಡ್ ಶುಡ್, ಸ್ವಂತ ನಿರ್ಧಾರ ನಮ್ಮ ಕಡೆ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಸಾರ್ವಭೌಮ ಅನ್ನೋದನ್ನ ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕಂದ್ರೆ ಒಂದು ದೇಶ, ಯಾವ ದೇಶ ಸ್ವಂತ ನಿರ್ಧಾರ ತೆಗೆದುಕೊಳ್ಳೋಂಥ ಒಂದು ಕ್ಷಮತೆ ಇರುತ್ತಲ್ಲ ಆ ದೇಶಕ್ಕೆ ನಾವು ಏನಂತೀವಿ ಅಂದರೆ ಸಾರ್ವಭೌಮ. ನಿಮ್ಮೊಂದು ಕ್ವಶನ್ ಹುಟ್ಬೋದು, ಏನಂದ್ಬಿಟ್ಟು ನಾವು ಭಾರತ ದೇಶ ಯುನೈಟೆಡ್ ನೇಷನ್ನ ಸದಸ್ಯತ್ವನ ಅಂದ್ಕೊಂಡಿದ್ದೀವಿ. ಇನ್ನೂ ಒಂದು ವಿಶೇಷ ಹೇಳಬೇಕಂದ್ರೆ ನಾವು ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯವನ್ನು ಹೊಂದಿದ್ದೀವಿ. ಈ ಕಾಮನ್ವೆಲ್ತ್ ಒಕ್ಕೂಟ ಏನಂದರೆ ಬ್ರಿಟಿಷರು ಏನು ಆಳಿದ್ರಲ್ಲ, ಬ್ರಿಟಿಷರ ವಸಾಹತುಗಳೇನಿದ್ವಲ್ಲ, ಎಕ್ಸಾಂಪಲ್ ನಮ್ಮ ಇಂಡಿಯಾ ಆಗಿರ್ಬೋದು, ಆಮೇಲೆ ಈ ಥರ ಬರ್ಮಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ಎಲ್ಲ ದೇಶಗಳ ಮೇಲೆ ಬ್ರಿಟಿಷರ ಆಳ್ವಿಕೆ ನಡೆಸಿ ಹೋಗಿದ್ದು. ಸೊ ಈ ಆಳ್ವಿಕೆ ನಡೆಸಿದಂಥ ದೇಶಗಳದ ಒಂದು ಒಕ್ಕೂಟ ಇದೆ. ಈ ಒಕ್ಕೂಟಕ್ಕೆ ಅಧ್ಯಕ್ಷರು ಇಲ್ಲಾಂದರೆ ಇದರದ್ದು ಮೇನ್ ಹೆಡ್ ಯಾರಂದರೆ ಅವರು ಬ್ರಿಟಿಷರು, ಅಂದ್ರೆ ಇಂಗ್ಲೆಂಡು. ಈ ಕಾಮನ್ವೆಲ್ತ್ ಒಕ್ಕೂಟ ಸದಸ್ಯತ್ವ ಹೊಂದಿರೋದ್ರಿಂದ ನಮ್ಮ ದೇಶದ ಸಾರ್ವಭೌಮತೆಗೆ ಏನಾದರೂ ಧಕ್ಕೆ ತರುತ್ತಾ ಅನ್ನೋದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಂದರೆ, ನಮ್ಮ ದೇಶ ಕೆಲವೊಂದು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಹಿ ಹಾಕಿರುತ್ತೆ. ಕೆಲವೊಂದು ಪ್ರೋಟೋಕಾಲು ನೋಡಿರ್ಬೋದು. ಪ್ರೋಟೋಕಾಲ್ಸ್ ಅಂದರೆ ಇಲ್ಲಿ ಪ್ರೋಟೋಕಾಲ್ ಒಂದು ಸಲ ಸೈನ್ ಹಾಕಿದ್ರೆ ಕಂಪಲ್ಸರಿ ಅದನ್ನು ನಾವು ಫಾಲೋ ಮಾಡಲೇಬೇಕು. ಫಾಲೋ ಮಾಡಲಿಲ್ಲ ಅಂದರೆ ನಮಗೆ ಪೆನಾಲ್ಟಿ ಇರುತ್ತೆ, ಇಲ್ಲಪ್ಪ ಏನಾದರೂ ಒಂಥರ ಸ್ಯಾಂಕ್ಷನ್ಸ್ ಇರುತ್ತೆ. ಈ ಥರ ದಂಡ ವಿಧಿಸ್ತಾರೆ, ಶುಲ್ಕ ವಿಧಿಸ್ತಾರೆ, ಏನಾದರೂ ವಿಧಿಸ್ತಾರೆ. ಇದ್ರ ಕಂಪಲ್ಸರಿ. ಹೀಗಾಗಿ ಇಲ್ಲಿ ನಾವು ನಮ್ಮ ದೇಶ ಸಹಿ ಮಾಡೋದ್ರಿಂದ, ಇಲ್ಲಿ ಇದನ್ನು ಒಪ್ಕೊಳ್ಳೋದ್ರಿಂದ ನಮ್ಮ ದೇಶ ಸಾರ್ವಭೌಮತೆಗೆ ಅನ್ನೋದು ಧಕ್ಕೆ ತರುತ್ತೆ. ಯಾಕಂದರೆ ಇಲ್ಲಿ ನಾವು ಏನೇ ಒಂದು ಮಾಡಿದ್ರೂ, ನಾವು ತಪ್ಪು ಮಾಡಿದ್ರು ನಮ್ಮ ಶಿಕ್ಷೆಗೆ ನಾವು ಒಳಪಡಿಸ್ತಾರೆ. ಇದು ಯಾವ ರೀತಿಯಾದ ಸಾರ್ವಭೌಮತೆ ಧಕ್ಕೆ ತರುತ್ತೆ? ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇವು ಎರಡೂ ಯಾವುದೇ ರೀತಿಯಾದಂಥದ್ದು ನಮ್ಮ ಸಾರ್ವಭೌಮತೆಗೆ ಧಕ್ಕೆ ತರಲ್ಲ. ಯಾಕಂತಂದರೆ ಈ ಒಂದು ಯಾವುದೇ ಒಂದು ಯುನೈಟೆಡ್ ನೇಷನ್ ಸದಸ್ಯತ್ವ ಅಂದರೆ
ವಿಶ್ವಸಂಸ್ಥೆ ಸದಸ್ಯತ್ವ ಆಗಿರ್ಬೋದು, ಕಾಮನ್ವೆಲ್ತ್ ಒಕ್ಕೂಟ ಸದಸ್ಯತ್ವ, ಇಲ್ಲ ಯಾವುದೊಂದು ಅಂತಾರಾಷ್ಟ್ರೀಯ ಒಪ್ಪಂದದ ಸಹಾಯಕಿರುವುದು, ಅದ್ರ ಒಳಗಡೆ ಹೋಗೋದಾಗಿರ್ಬೋದು, ಪ್ರತಿಯೊಂದರದ್ದು ಮೊದಲಿಗೆ ನಿರ್ಧಾರ ನಾವು ತೊಗೊಳ್ತೀವಿ. ಕಾಮನ್ವೆಲ್ತ್ ಒಕ್ಕೂಟ ದೇಶದ ಒಳಗಡೆ ಹೋಗಬೇಕು, ಇವರೇ ನಮ್ಮ ಅಧ್ಯಕ್ಷತೆಯನ್ನು ವಹಿಸಬೇಕು, ಈ ಒಂದು ಯಾವುದೊಂದು ಒಪ್ಪಂದನ ಸಹಿ ಹಾಕಿದ್ರೆ ಮುಂದೆ ಅದರದ್ದು ಏನು ಪರಿಣಾಮ ಇರುತ್ತೆ, ಯಾವ ಥರ ನಾವು ನಡ್ಕೋಬೇಕು, ಪ್ರತಿಯೊಂದು ನಮಗೆ ಅರಿವು ಇರುತ್ತೆ. ಮೊದಲೇ ಅಲ್ಲಿ ಹೋಗಬೇಕೋ ಬೇಡವೋ ಅನ್ನೋ ನಿರ್ಧಾರ ನಮ್ಮ ಕೈಲಿರುತ್ತೆ. ನಮ್ಗೆ ಯಾರೂ ಬಂದು ಫೋರ್ಸ್ ಮಾಡಲ್ಲ. ಬೇರೆ ದೇಶ ನಮ್ಮ ಪರವಾಗಿ ಇಲ್ಲ ಭಾರತ ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯತ್ವ ತೊಗೊಳುತ್ತೆ, ನಾವು ಹೇಳ್ತಾ ಇದ್ದೀವಿ ನಡೀತೆ, ಆ ಥರ ಅಲ್ಲ. ಯಾವುದೊಂದು ಒಪ್ಪಂದ ಭಾರತ ಪರವಾಗಿ ನಾವು ಒಪ್ಪಂದ ಮಾಡ್ಕೋತೀವಿ, ಭಾರತ ಏನು ಕೇಳೋಂಗಿಲ್ಲ, ಈ ಥರ ಯಾರೂ ಹೇಳೋಂಗಿಲ್ಲ. ಏನೇ ಒಂದು ಇದರ ಒಳಗಡೆ ಹೋಗೋದಾಗಿರ್ಬೋದು, ಇದರಿಂದ ಹೊರಗಡೆ ಬರೋದಾಗಿರ್ಬೋದು, ಪ್ರತಿಯೊಂದು ನಿರ್ಧಾರ ನಾವು ತೊಗೊಳ್ತೇವೆ. ಆ ನಿರ್ಧಾರ ತೊಗೊಂಡಿದ ಮೇಲೆ ಅದನ್ನು ನಾವು ಪಾಲಿಸಲೇಬೇಕು. ಯಾಕಂದರೆ ಆ ರೂಲ್ಸ್ನ ನಾವು ಓದ್ಕೊಂಡು ಅದನ್ನು ತಿಳ್ಕೊಂಡು ಅದ್ರ ಮುಂದೆ ಪರಿಣಾಮ ಏನಾಗುತ್ತೆ ಅದನ್ನೆಲ್ಲ ಅರ್ಥ ಆಗಿದ್ಮೇಲೆ ನಾವು ಒಳಗಡೆ ಹೋಗೋ ನಿರ್ಧಾರ ತೊಗೊಂಡಿರ್ತೇವೆ. ಸೊ ಹೀಗಾಗಿ ಯಾವುದೇ ರೀತಿಯ ಒಂದು ಸಾರ್ವಭೌಮತೆಗೆ ಧಕ್ಕೆ ತರಲ್ಲ. ಅರ್ಥ ಆಯ್ತಾ? ಈಗ ನಾವು ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾರ್ವಭೌಮ ಟಾಪಿಕ್ ಮೇಲೆ ಕೇಳಿರೋವಂಥದ್ದನ್ನ ಸಾಲ್ವ್ ಮಾಡೋಣಂತೆ. ಇದರಿಂದ ನಮಗೆ ಇನ್ನೂ ಹೆಚ್ಚಿಗೆ ಕ್ಲಾರಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಕ್ವಶನ್ಸ್ ನೋಡ್ಬೋದು. ಜಸ್ಟ್ ಏನೋ ಸಾರ್ವಭೌಮ ಮೇಲೆ ಜಸ್ಟ್ ಒಂದು 4 ಕ್ವಶನ್ಸ್ ಇದ್ದಾವೆ. ಈ 4 ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡೋಣಂತೆ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ಭಾರತದ ಸಂವಿಧಾನದ ಪ್ರಕಾರ ಅಂತಿಮ ಸಾರ್ವಭೌಮರು ಯಾರು ಅನ್ನೋದನ್ನು. ಇಲ್ಲಿ ಶಾಸನಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಸೆಕೆಂಡ್ ಕ್ವಶನ್ ನೋಡ್ರಿ, ಸಾರ್ವಭೌಮತ್ವ ಯಾವುದಕ್ಕೆ ಸಂಬಂಧಿಸಿದೆ, ಇಲ್ಲೂ ಕೆಲವೊಂದಿಷ್ಟು ಆಪ್ಷನ್ಸ್ ಇದ್ದಾವೆ. ಬಟ್ ಏನಂದರೆ ಇವೆರಡು ಕ್ವಶನ್ನು ಸಿಮಿಲರಿಟೀಸ್ ಇರೋದಂಥದ್ದು. ಇವೆರಡಕ್ಕೂ ಆನ್ಸರ್ ಒಂದೇ, ಏನಂದರೆ ಭಾರತದ ಎಲ್ಲ ನಾಗರಿಕರು, ಭಾರತದ ಜನರು. ಯಾಕೆ ಇಲ್ಲಿ ಅಂತಿಮ ಸಾರ್ವಭೌಮರು ಭಾರತದ ನಾಗರಿಕರಾಗಿರ್ತಾರೆ, ಇಲ್ಲ ಭಾರತದ ಜನರಾಗಿರ್ತಾರೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಇಲ್ಲೇನಂದ್ರೆ ವರ್ಡ್ ಅಷ್ಟೇ ಚೇಂಜ್ ಆಗಿರೋದು. ನಾವೇನು ನೋಡಿದ್ದೀವಿ, ಪ್ರಸ್ತಾವನೆಲ್ಲ ಮೊದಲನೇ ಸಾಲು ನೋಡಿದ್ದೀವಿ. ಏನಿಂತಿತ್ತು, ನಾವು ಭಾರತದ ಜನರು ಅಂತೇಳಿ, ನಾವು ಭಾರತದ ಜನರು. ಈ ಮೊದಲನೇ ಸಾಲು ಏನು ಹೇಳುತ್ತೆ ಅಂತ ಹೇಳಿದ್ವಿ ನಾವು, ಅಂತಿಮ ಅಧಿಕಾರ ಬಗ್ಗೆ ಹೇಳಿದ್ದೀವಿ ನಾವು. ಇಲ್ಲಿ ಅಂತಿಮ ಅಧಿಕಾರ ಅಂದರೆ ಒಂದೇ, ಅಂತಿಮ ಪರಮಾಧಿಕಾರ ಅಂದ್ರೂ ಒಂದೇ. ಜಸ್ಟ್ ಶಬ್ದದ ಅಷ್ಟೇ ಚೇಂಜಸ್, ಬಟ್ ಅರ್ಥ ಎಲ್ಲ ಒಂದೇ ಆಗುತ್ತೆ. ಅಂತಿಮ ಅಧಿಕಾರ ಒಂದ್ರೆ, ಪರಮಾಧಿಕಾರ ಅಂದ್ರೆ ಒಂದೇ, ಸಾರ್ವಭೌಮರು ಅಂದ್ರೂ ಕೂಡ ಒಂದೇ. ಹಿಂಗಾಗಿ ಸಾರ್ವಭೌಮರು ಯಾವುದೇ ಒಂದು ಅಂತಿಮ ಅಧಿಕಾರ, ಸಂವಿಧಾನಕ್ಕೆ ಏನು ಸಿಕ್ಕಿರೋದು ಒಂದು ಅಧಿಕಾರ, ಅದೆಲ್ಲ ಎಲ್ಲಿಂದ ಸಿಕ್ಕಿದೆ ಅಂದರೆ ಭಾರತ ಜನಗಳಿಂದ. ಹಿಂಗಾಗಿ ಭಾರತ ಜನಗಳು ಏನಾಗ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಸಾರ್ವಭೌಮರಾಗಿರ್ತಾರೆ. ನಾವು ನೀವೆಲ್ಲ ಏನು ಸಾರ್ವಭೌಮರು. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಇದು ಈಸಿ, ಬಟ್ ಕೆಲವೊಂದ್ಸಲ ಕ್ವಶನ್ಸ್ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವು ಸಾರ್ವಭೌಮನ ಅಂತ ಕೇಳ್ತಾರೆ. ಸಾರ್ವಭೌಮನ ಆನ್ಸರ್ ಏನಂದರೆ ಇವು ಸಾರ್ವಭೌಮ ಅಲ್ಲ. ಯಾಕೆ ಸಾರ್ವಭೌಮ ಅಲ್ಲ ಅಂತಂದರೆ, ನೀವು ಸಿಂಪಲ್ ಆಗಿ ನೆನಪಿಟ್ಕೊಳ್ರಿ. ಏನಂದರೆ ಒಂದು ದೇಶದಲ್ಲಿ ಸಾರ್ವಭೌಮರು ಯಾವತ್ತೂ ಏನಾಗಿರ್ತಾರೆ ಅಂದರೆ ಆ ದೇಶದ ಜನರಾಗಿರ್ತಾರೆ. ಸಾರ್ವಭೌಮರು ಯಾಗಿರ್ತಾರೆ, ಆ ದೇಶದ ಜನರು. ಈ ಜನರು ಕೊಟ್ಟಿರುವಂಥ ಸಂವಿಧಾನ ಕೂಡ ಏನಾಗುತ್ತಂದರೆ ಸಾರ್ವಭೌಮರಾಗುತ್ತೆ. ಸೊ ಹೀಗಾಗಿ ನಿಮ್ಗೆ ಎಲ್ಲೇ ಒಂದು ಯಾವುದೇ ಕ್ವಶನಲ್ಲಿ ಸಾರ್ವಭೌಮ ರಿಲೇಟೆಡ್ ಏನೇ ಕ್ವಶನ್ ಬಂದು ಅಲ್ಲಿ ಸಂವಿಧಾನ ಅಂತಿದ್ರೆ ಸಂವಿಧಾನ ಸಾರ್ವಭೌಮ ಅಂತ ಆನ್ಸರ್ ಹಾಕ್ಬರ್ರಿ, ಇಲ್ಲ ಜನರ ಅಂತಿದ್ರೆ ಜನರ ಹಾಕ್ಬರ್ರಿ, ಇಲ್ಲ ಎರಡೂ ಇತ್ತಂದ್ರೆ ಅಲ್ಲಿ ಜನರ ಹಾಕೇ ಬನ್ರಿ. ಯಾಕಂದ್ರೆ ಸಂವಿಧಾನ ಜನರು ಇಲ್ಲದೆ ಏನೂ ಅಲ್ಲದು. ಸಂವಿಧಾನಕ್ಕೆ ಅಧಿಕಾರ ಎಲ್ಲ ಸಿಕ್ಕಿರೋ ಜನರಿಂದ. ಹಿಂಗಾಗಿ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಏನಂದ್ರೆ ಜನರು. ಇನ್ನೊಂದು ಏನಂದ್ರೆ ಸಾರ್ವಭೌಮ ರಿಲೇಟೆಡ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ, ಸಾರ್ವಭೌಮ ಅಂತ ವರ್ಡ್ ಕಾಣಿಸಿದ್ರೆ ಅಲ್ಲಿ ನೀವು ಎರಡೇ ವರ್ಡ್ನ ಹುಡುಕ್ರಿ. ಒಂದು ಜನರು, ಇಲ್ಲಾಂದ್ರೆ ಇನ್ನೊಂದು ಸಂವಿಧಾನ. ಇವೆರಡು ವರ್ಡ್ ಬಿಟ್ಟು ಬೇರೆ ಏನೇ ಇರಲಿ ಅದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅದು ಯಾವುದು ಸಾರ್ವಭೌಮದ ಡೆಫಿನೇಷನ್ ಅಂಡ್ರೆ ಬರೋದಿಲ್ಲ. ಹಿಂಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಾರ್ವಭೌಮ ಆಗಲ್ಲ. ಇದಕ್ಕೆ ರೀಸನ್ ಏನು, ಯಾಕೆ ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಾರ್ವಭೌಮ ಆಗಲ್ಲ? ಯಾಕಂತಂದ್ರೆ ಇದೊಂದು ಸಂವಿಧಾನ ಇದೆ ಅಂದಮೇಲೆ ಈ ಸಂವಿಧಾನಕ್ಕೆ ಜನರು ಏನು ಮಾಡಿರ್ತಾರೆ ಅಂದರೆ ಅಧಿಕಾರ ಕೊಟ್ಟಿರ್ತಾರೆ. ಈ ಸಂವಿಧಾನದಿಂದನೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇತರ ಪ್ರಾಧಿಕಾರಗಳು, ಇತರ ಯಾವುದೇ ಒಂದು ಸಂಸ್ಥೆಗಳಾಗಿರ್ಬೋದು ಸಂವಿಧಾನದಿಂದ ಅಧಿಕಾರ ತೊಗೊಂಡಿರ್ತಾವೆ. ಮತ್ತು ಇನ್ನೊಂದು ಅಂದರೆ ಇವು ಸರ್ಕಾರಗಳು ಏನಂದ್ರೆ ತಮ್ಮದೇ ಆದಂಥ ಒಂದು ಸೀಮಿತ ಅಧಿಕಾರವನ್ನು ಮಾತ್ರ ಬಳಸ್ಬೋದು. ಬೇಕಾಬಿಟ್ಟು ಅಧಿಕಾರಗಳನ್ನು ಬಳಸೋಕ್ಕಾಗಲ್ಲ. ಯಾಕಂದ್ರೆ ನೀವು ಇನ್ನೊಂದು ನೋಡ್ಬೋದು, ಏನು ಸಂವಿಧಾನದಲ್ಲಿ ಯಾಕೆ ಬೇಕಾಬಿಟ್ಟು ಅಧಿಕಾರನ ಬಳಸೋಕ್ಕಾಗಲ್ಲ? ಯಾಕಂತಂದರೆ ನಾವು ಸಂವಿಧಾನದ ಅನುಚ್ಛೇದ 7 ಅನುಚ್ಛೇದ ಅಲ್ವಾ, ಅನುಸೂಚಿ 7 ಏನು ಹೇಳುತ್ತೆ? ಅನುಸೂಚಿ 7 ಒಂದು 3 ಪಟ್ಟಿಗಳು ಹೇಳುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ.
ಹೀಗಾಗಿ ಇಲ್ಲಿ ಕೇಂದ್ರ ರಿಲೇಟೆಡ್ ಅಷ್ಟೇ ಕಾನೂನುಗಳು ಮಾಡ್ಬೋದು, ರಾಜ್ಯ ರಿಲೇಟೆಡು. ಆಮೇಲೆ ಇಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಎರಡು ಕೂಡ ಮಾಡ್ಬೋದು. ಸೊ ಕೇಂದ್ರ ರಾಜ್ಯ ಪಟ್ಟಿಯಲ್ಲಿ ಹೋಗಿ ಮಾಡೋಕ್ಕಲ್ಲ, ರಾಜ್ಯ ಕೇಂದ್ರ ಪಟ್ಟಿಯಲ್ಲಿ ಹೋಗಿ ಮಾಡೋಕ್ಕಲ್ಲ. ಹೀಗಾಗಿ ಇವು ಕೂಡ ಅಧಿಕಾರ ಏನಂದರೆ ಸೀಮಿತ ಇರೋದು, ಲಿಮಿಟ್ ಇರೋದು. ಇವು ಬೇಕಾಬಿಟ್ಟು ತಮ್ಮದೇ ಆದಂಥ ಒಂದು ಅನಾವಶ್ಯಕ ಅಧಿಕಾರವನ್ನು ಚಲಾಯಿಸೋಕ್ಕಾಗಲ್ಲ. ಅದು ಒಂದು ತಮ್ಮದೇ ಆದಂಥ ಲಿಮಿಟೇಷನ್ಸ್ ಒಳಗಡೆ, ತಮ್ಮದೇ ಒಂದು ಪರಿಧಿ ಒಳಗಡೆ ಕೆಲಸ ಮಾಡೋಕ್ಕಾಗುತ್ತೆ. ಹೀಗಾಗಿ ಇವು ಸರ್ವೋಚ್ಚ ಆಗಿರೋಲ್ಲ, ಪರಮಾಧಿಕಾರ ಆಗಿರೋಲ್ಲ, ಸಾರ್ವಭೌಮ ಆಗಿರೋಲ್ಲ. ಸಾರ್ವಭೌಮ ಅಂದ್ರೆ ಏನು? ಜಸ್ಟ್ ಎರಡೇ ವರ್ಡ್, ಏನು ಒಂದು ಸಂವಿಧಾನ ಆಗಿರುತ್ತೆ, ಇಲ್ಲಾಂದರೆ ಅಲ್ಲಿರುವಂಥ ಜನರಾಗಿರ್ತಾರೆ. ಸೊ ಇದು ಇರೋ ಮೇನ್ ಕಾನ್ಸೆಪ್ಟು. ಸೊ ಇಲ್ಲಿ ಸೆಕೆಂಡ್ ಕ್ವಶನ್ ನಾವು ಸಾಲ್ವ್ ಮಾಡುವಾಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಈ ಸೆಕೆಂಡ್ ಕ್ವಶನ್ ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಇಲ್ಲಿ ನಿಮ್ಗೆ ಕ್ವಶನ್ ನೋಡಿ ನಿಮಗೆ ಸ್ವಲ್ಪ ಭಯ ಹುಟ್ಟುಕೋದು. ಕೆಲವರಿಗೆಲ್ಲ ಈ ಥರ ಆಗುತ್ತೆ, ಏನಂದರೆ ಮಲ್ಟಿ ಸ್ಟೇಟ್ಮೆಂಟ್ಸು, ಜಾಸ್ತಿ ಸ್ಟೇಟ್ಮೆಂಟ್ಸ್ ಇದ್ದು ಕ್ವಶನ್ ಓದ್ತಾ ಇದ್ದರೆ ಇದು ಏನೋ ಟಫ್ ಇರ್ಬೋದು ಅಂತೀವಿ. ಬಟ್ ಏನಂದ್ರೆ ಈ ಥರ ಕ್ವಶನ್ಸೇ ಜಾಸ್ತಿ ಈಸಿಯಾಗಿರ್ತಾವೆ. ನಾನು ಯಾವ ಥರ ಅನ್ನೋದು ಇಲ್ಲಿ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ 5 ಸ್ಟೇಟ್ಮೆಂಟ್ಸ್ ಇರ್ಬೋದು, ಬಟ್ 5 ಸ್ಟೇಟ್ಮೆಂಟ್ಸ್ ಗೊತ್ತಿದ್ರೇ ನಮ್ಗೆ ಆನ್ಸರ್ ಬರಬೇಕಂತೇನಿಲ್ಲ. ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಗೊತ್ತಿದ್ರೆ ಆನ್ಸರ್ ಡೈರೆಕ್ಟ್ ಬಂದುಬಿಡುತ್ತೆ. ಯಾವ ರೀತಿ ಅನ್ನೋದು ನಾವು ಇಲ್ಲಿ ನೋಡ್ತೀವಂತ ಒಂದೊಂದಾಗಿ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ, ಇಲ್ಲಿ ಏನು ಹೇಳ್ತಾರೆ, ಭಾರತ ಸಂವಿಧಾನದ ಅಡಿಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾರೆ. ಓಕೆನಾ? ಸರಿಯಾಗಿರುವಂಥ ಹೇಳಿಕೆಗಳನ್ನ ಅವೇ ನಮ್ಗೆ ಆನ್ಸರ್ ಆಗುತ್ತೆ. ಫಸ್ಟ್ನೇದೇನಿದೆ, ಸಂವಿಧಾನವೇ ಸರ್ವೋಚ್ಚವಾಗಿದೆ. ಕರೆಕ್ಟು. ನಾನು ಹೇಳಿದೆ ಈ ಸರ್ವೋಚ್ಚ ವರ್ಡು, ಪರಮಾಧಿಕಾರ ವರ್ಡು, ಅಂತಿಮಾಧಿಕಾರ, ಸಾರ್ವಭೌಮ, ಈ ಪ್ರತಿಯೊಂದು ಅರ್ಥದ ಮೀನಿಂಗ್ ಒಂದೇ. ಅದೇನೆಂದರೆ ಅವು ಅಲ್ಟಿಮೇಟ್ ಪವರ್, ಅಲ್ಟಿಮೇಟ್ ಅಧಿಕಾರ ಅವ್ರ ಕೈಯಲ್ಲಿ ಇರುತ್ತಂದಂಗೆ. ಇಲ್ಲಿ ಜನರು ಅಂತ ಕೊಟ್ಟಿಲ್ಲದೆ ಏನಾಯ್ತು ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ. ಹೀಗಾಗಿ ಸಂವಿಧಾನ ಸರ್ವೋಚ್ಚವಾಗಿದೆ, ಇದು ರೈಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಇವಾಗ ಕೆಳಗಿನ ಸಂಕೇತವನ್ನು ಬಳಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿದ್ದಾರೆ. ಸೊ ಒಂದನೇ ಸ್ಟೇಟ್ಮೆಂಟ್ ಏನೋ ರೈಟು, ಒಂದನೇ ಹೇಳಿಕೆ. ಹೀಗಾಗಿ ಒಂದನೇ ಹೇಳಿಕೆ ಎಲ್ಲೆಲ್ಲಿಲ್ಲ ನೋಡಬೇಕು. ಒಂದನೇ ಹೇಳಿಕೆ ಬಿ ಯಲ್ಲಿ ಕಾಣಲ್ಲ, A, C, D ಇದೆ. ಸೊ ಬಿ ಏನಾಗುತ್ತೆ ಅಂದರೆ ಅಲ್ಟಿಮೇಟಾಗಿ ರಾಂಗ್ ಆಗುತ್ತೆ. ಸೊ ನಮಗೀಗ 3 ಆಪ್ಷನ್ಸ್ ಉಳಿತು ಒಂದು ಸ್ಟೇಟ್ಮೆಂಟಿಂದ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಧಿಕಾರದ ಸ್ಪಷ್ಟ ವಿಭಜನೆ ಇದೆ. ಇವಾಗಲೇ ಹೇಳಿದೆ ನಾನು, ಸಂವಿಧಾನ ಏನು ಮಾಡಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದೆ ಅಧಿಕಾರಗಳ ಒಂದು ಪಟ್ಟಿ ಕೊಟ್ಟಿದೆ. ಆ ಅಧಿಕಾರ ಪಟ್ಟಿಗಳ ಪ್ರಕಾರ ಅಧಿಕಾರ ನಡೆಸಬೇಕು, ಕಾನೂನು ಮಾಡಬೇಕು ಅಂದ್ಬಿಟ್ಟು. ನಮ್ಗೆ ಈ ಆಪ್ಷನು ಗೊತ್ತಿಲ್ಲ ಅನ್ಕೊಂಡ್ಬಿಡಿ, ಆಯಿತಾ? ಇದು ಆ್ಯಕ್ಚುಲಿ ಇದೇನಂದ್ರೆ ರೈಟ್ ಆನ್ಸರು, ಬಟ್ ಇದನ್ನು ಗೊತ್ತಿಲ್ಲ ಅನ್ಕೊಳ್ಳಿ. ಯಾವ ಥರ ಆನ್ಸರ್ನ ನಾವು ತೆಗಿಬೇಕು ಅನ್ನೋದನ್ನ ನಿಮಗೆ ಒಂಥರ ಇದೇನು ಮೆಥಡ್ ಹೇಳ್ತಾ ಇದ್ದಾನೆ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ನಿಗದಿಪಡಿಸಿದ ಕಾರ್ಯವಿಧಾನದ ಪ್ರಕಾರ ಮಾಡಬೇಕು. ನಮಗೆ ಇದನ್ನು ರೈಟ್ ಇದೆ, ಬಟ್ ಇದನ್ನು ನಮಗೆ ಗೊತ್ತಿಲ್ಲ, ಇದುವರೆಗೂ ಓದಿಲ್ಲ ಅಂತ ತಿಳ್ಕೊಳ್ರಿ. ಇದುವರೆಗೂ ಓದಿರೋಂಥ ಬೇಸಿಸ್ ಮೇಲೆ ನಾವು ಕ್ವಶನ್ನ ಅಟೆಂಡ್ ಮಾಡ್ಕೊಂಡು ಇದನ್ನು ಗೊತ್ತಿಲ್ಲ, ಬಿಟ್ಟುಬಿಟ್ರಿ ಇದನ್ನು. ಸೊ ಫೋರ್ತ್ ಸ್ಟೇಟ್ಮೆಂಟ್ ಏನು, ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಪರಮಾಧಿಕಾರವನ್ನು ಹೊಂದಿವೆ. ಏನು ಹೇಳ್ತೇನೆ ನಾನು, ಪರಮಾಧಿಕಾರ ವರ್ಡ್ ಬಂದರೆ, ಸರ್ವೋಚ್ಚ ಬಂದರೆ, ಆಮೇಲೆ ಏನು ಅಂತಿಮ ಅಧಿಕಾರ ಬಂದರೆ, ಏನೇ ಬಂದರೂ, ಸಾರ್ವಭೌಮ ಬಂದರೆ ಸಂವಿಧಾನ, ಇಲ್ಲಾಂದ್ರೆ ಜನರು ನೋಡ್ಬೇಕು. ಇಲ್ಲಿ ಏನಿದೆ, ಕೇಂದ್ರ ಸಂಸತ್ತು ರಾಜ್ಯ ಶಾಸಕಾಂಗಗಳು ಕೇಳಿದ್ದಾರೆ. ಸೊ ಇಲ್ಲ, ಜನರ ಹತ್ರ ಇರೋದು ಇಲ್ಲ ಸಂವಿಧಾನ, ಇದನ್ನು ರಾಂಗ್ ಆಗುತ್ತೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಎಲ್ಲಿದೆ ಅಲ್ಲಿ ನೋಡಬೇಕು. ಫೋರ್ತ್ ಸ್ಟೇಟ್ಮೆಂಟ್ ಎಲ್ಲಿದೆಯಲ್ಲ ಅದೆಲ್ಲ ರಾಂಗ್ ಆಗುತ್ತೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಎಲ್ಲಿದೆ, ಇಲ್ಲಿದೆ. ಸೊ ಇದು ರಾಂಗು, ಇದು ಆಲ್ರೆಡಿ ರಾಂಗ್ ಆಗಿದೆ. ಸೊ ಇಲ್ಲಿ ರಾಂಗು. ಸೊ ಜಸ್ಟ್ ಏನು ನಮ್ಗೆ ಆನ್ಸರ್ ಬಂದುಬಿಟ್ಟು 1 and 2 3. ಸೊ ಜಸ್ಟ್ ಒಂದು ಸ್ಟೇಟ್ಮೆಂಟ್ಸ್ ಗೊತ್ತಿರೋದ್ರಿಂದನೇ ಇದುವರೆಗೂ ಗೊತ್ತಿರೋ ನಾಲೆಜ್ ಪ್ರಕಾರ ನಾವು ಆಲ್ರೆಡಿ ಆನ್ಸರ್ ರೀಚ್ ಆಗಿಬಿಟ್ವಿ. ಅರ್ಥ ಆಯ್ತಾ? ಈ ಥರ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಎಲ್ಲ ಗೊತ್ತಿರಬೇಕಂತೇನಿಲ್ಲ, ಯಾರಿಗೂ ಎಲ್ಲ ಪ್ರತಿಯೊಂದು ಗೊತ್ತಿರಲ್ಲ. ಗೊತ್ತಿರೋದ್ರಲ್ಲೇ ನಾವು ಟ್ರೈ ಮಾಡ್ತಾ ಇರಬೇಕು. ಬಟ್ ಹಂಗಂತೇಳಿ ಇವಾಗ ನಾವು ಇಲ್ಲಿ ಕಲಿಯೋ ಪ್ರೊಸೆಸ್ಸಲ್ಲಿದ್ದೇವೆ. ಸೊ ಪ್ರತಿಯೊಂದು ಸ್ಟೇಟ್ಮೆಂಟ್ನ ನಾವು 1 by 1 ನೋಡೋಣ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ, ಈಗ ಸೆಕೆಂಡ್ ಸ್ಟೇಟ್ಮೆಂಟು ನಾವು 1, 2, 3. ಸೊ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತೇಳಿ ನಮ್ಗೆ ಗೊತ್ತಾಯಿತು. 3ನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಗೊತ್ತಾಯಿತು. 5ನೇ ಸ್ಟೇಟ್ಮೆಂಟು ರಾಂಗ್ ಇದೆ ಅಂತೇಳಿ ಈ ಆನ್ಸರ್ನ ಬೈ ಡಿಫಾಲ್ಟ್ ಆನ್ಸರ್ನ ನೋಡಿದ ಮೇಲೆ ನಮ್ಗೆ ಗೊತ್ತಾಯಿತು. ಬಟ್ ಇದು ಯಾಕೆ ರಾಂಗ್ ಇದೆ, ಇವೆಲ್ಲ ಎದಕ್ಕೆ ರೈಟ್ ಇದೆ ಅನ್ನೋದನ್ನ ಸ್ವಲ್ಪ ಎನಲೈಸ್ ಮಾಡೋಣಂತೆ. ನಮಗೆ ಇನ್ನೂ ಫರ್ದರ್ ಹೆಲ್ಪ್ ಆಗುತ್ತೆ, ಮುಂದೆ ಬರೋಂಥ ಟಾಪಿಕ್ ಇನ್ನೂ ಈಸಿ ಆಗುತ್ತೆ. ಕೇಂದ್ರ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿರುತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳ ಸ್ಪಷ್ಟ ವಿಭಜನೆ ಇದೆ ಅಂತಿದೆ. ಆಬ್ವಿಯಸ್ಲಿ ಕರೆಕ್ಟು. ನಾವೆಲ್ಲಿ ನೋಡ್ತೀವಿ, ಅನುಸೂಚಿ 7 ಪ್ರಕಾರ ಏನಂದ್ರೆ 3 ಪಟ್ಟಿಗಳನ್ನ ನೋಡ್ತೇವೆ ನಾವು. 3 ಪಟ್ಟಿಗಳು, ಒಂದು ಕೇಂದ್ರ ಪಟ್ಟಿ, ಒಂದು ರಾಜ್ಯ ಪಟ್ಟಿ, ಒಂದು ಸಮವರ್ತಿ ಪಟ್ಟಿ. ಸೊ ಈ ಪಟ್ಟಿಗಳ ಪ್ರಕಾರನೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡುವೆ ಏನಾಗುತ್ತೆ ಅಂದರೆ ಅಧಿಕಾರಗಳ ಸ್ಪಷ್ಟ ವಿಭಜನೆಯನ್ನು ನಾವು ಕಾಣ್ಬೋದು. ಅದೇ ರೀತಿ ನಾವಿಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ನಿಗದಿಪಡಿಸಿದ ಕಾರ್ಯವಿಧಾನ ಪ್ರಕಾರ ಮಾಡಬೇಕು. ಈ ಸ್ಟೇಟ್ಮೆಂಟು ರೈಟು. ಯಾಕೆ ರೈಟು? ಯಾಕಂತಂದರೆ ಸಂವಿಧಾನ ತಿದ್ದುಪಡಿ
ಕಾಯ್ದೆಯನ್ನು ನಾವು ಆರ್ಟಿಕಲ್ 368 ಪ್ರಕಾರನೇ ಮಾಡಬೇಕು. ಇದ್ರ ಹೊರತಾಗಿ ಬೇರೆ ರೀತಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಂಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿ ಅಂದರೆ ಯಾವುದೇ ರೀತಿ ಅಂದರೆ 2/3 ಮೆಜಾರಿಟಿ ಅಂದರೆ 2/3 ಬಹುಮತದೊಂದಿಗೆ ಇದು ಪಾಸ್ ಆಗಬೇಕು. ಎಲ್ಲೆಲ್ಲಿ ಪಾಸ್ ಆಗಬೇಕು? ಇದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡಲ್ಲೂ ಪಾಸ್ ಆಗಬೇಕು, ಬರೀ ಒಂದರಲ್ಲಿ ಪಾಸ್ ಆಗಂಗಿಲ್ಲ. ಇದ್ರ ಬಗ್ಗೆ ಈ ಆರ್ಟಿಕಲ್ ಬಂದಾಗ ನಾವು ಇನ್ನೂ ಡೀಟೇಲಾಗಿ ನೋಡ್ತೇವೆ. ಸೊ ಈ ಸ್ಟೇಟ್ಮೆಂಟ್ನು ಕರೆಕ್ಟ್. 5th ಸ್ಟೇಟ್ಮೆಂಟ್ ಏನಿದೆ, ಇದು ನಾವು ಇಲ್ಲಿ ಬಂದಿರೋ ಆನ್ಸರ್ ಪ್ರಕಾರ ಇದು ರಾಂಗ್ ಇದೆ. ಬಟ್ ಇದು ರಾಂಗ್ ಇದೇನೋ ಇಲ್ಲ ಅನ್ನೋದು ನಾವು ನೋಡೋಣ ಅಂತ. ಮೂಲಭೂತ ಹಕ್ಕುಗಳ ವ್ಯಾಪ್ತಿಯನ್ನು ನಿರ್ಧರಿಸಲು ಸಂವಿಧಾನ ಪೀಠಿಕೆಯನ್ನು ಬಳಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನಂದಿರದ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯನ್ನು ನಿರ್ಧರಿಸಲು ಪೀಠಿಕೆಯನ್ನು ಬಳಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂತಂದರೆ ಆಲ್ರೆಡಿ ಸುಪ್ರೀಂ ಕೋರ್ಟು ಹಲವಷ್ಟು ಏನಂತ ತನ್ನ ತೀರ್ಪುಗಳಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದೆ. ಏನಂತ? ಸಂವಿಧಾನದಲ್ಲಿ ಯಾವುದೇ ಒಂದು ಗೊಂದಲ ಉಂಟಾದರೆ, ಅಸ್ಪಷ್ಟತೆ ಉಂಟಾದರೆ ಆವಾಗ ಅದನ್ನು ಇಂಟರ್ಪ್ರಿಟೇಷನ್ ಮಾಡೋಕ್ಕೆ, ಅದನ್ನು ಅರ್ಥೈಸಲು ಸಂವಿಧಾನದ ಪೀಠಿಕೆಯನ್ನು ನ್ಯಾಯಾಲಯಗಳು ಬಳಸ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆಲ್ರೆಡಿ ಎಷ್ಟು ತೀರ್ಪಲ್ಲಿ ಹೇಳಿದೆ. ಹೀಗಾಗಿ ಇಲ್ಲಿ ಏನಾಗಿದೆ ಅಂದರೆ ಬಳಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ, ಬಳಸ್ಬೋದು. ಹೀಗಾಗಿ ಇದು ರಾಂಗ್. ಈಗ ನಾವು ಲಾಸ್ಟ್ ಕ್ವಶನ್ಗೆ ಮೂವ್ ಆಗೋಣಂತೆ. ಈ ಲಾಸ್ಟ್ ಕ್ವಶನ್ ಏನಿದೆಯಲ್ಲ, ಇದು ಒನ್ ಆಫ್ ದಿ ವೆರಿ ಗುಡ್ ಕ್ವಶನ್ ಅಂತ ನಾನು ಹೇಳ್ಬೋದು. ಈ ಒಂದು ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಸಾರ್ವಭೌಮ ರಿಲೇಟೆಡ್ ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಮೇಲೆ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅನ್ನೋದನ್ನ ಈ ಕ್ವಶನ್ನ ಸಾಲ್ವ್ ಮಾಡಿದ ಮೇಲೆ, ಇದು ರಿಲೇಟೆಡ್ ಎಕ್ಸ್ಪ್ಲನೇಷನ್ ಕೇಳಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಸೊ ಕ್ವಶನ್ ಏನಿದೆ, ಭಾರತ ಸಂವಿಧಾನದ ಪೀಠಿಕೆಯಲ್ಲಿನ ಸಾರ್ವಭೌಮ ಎಂಬ ಪದವು ಈ ಕೆಳಗಿನ ಯಾವ ಅರ್ಥವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸಾರ್ವಭೌಮ ಅಂದರೆ ಏನು ಅನ್ನೋದನ್ನು ಸಿಂಪಲಾಗಿ ಕೇಳಿದ್ದಾರೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ ಪ್ರಕಾರ ನಾವು ಆನ್ಸರ್ ಮಾಡಬೇಕು. ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಭಾರತವು ಯಾವುದೇ ಬಾಹ್ಯ ಹಸ್ತಕ್ಷೇಪವಿಲ್ಲದೆ ತನ್ನ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮತ್ತು ಬದಲಾಯಿಸಬಹುದು. ಕರೆಕ್ಟ್. ಇದು ನಾವು ನೋಡಿದ್ದೀವಿ ಥಿಯರಿ ಕ್ಲಾಸಲ್ಲಿ. ಏನು? ಬಾಹ್ಯ ನಿಯಂತ್ರಣದಿಂದ ಸ್ವತಂತ್ರವಾಗಿರುತ್ತೆ, ಆಮೇಲೆ ತಂದೆ ಆದಂಥ ಒಂದು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾರ್ವಭೌಮ ಅಂತೀವಿ ಅಂದ್ಬಿಟ್ಟು. ಸೊ ಅದು ಕರೆಕ್ಟ್ ಸ್ಟೇಟ್ಮೆಂಟು. ಸೊ ಒಂದು ಕರೆಕ್ಟ್ ಆದರೆ ಒಂದು ಎಲ್ಲೆಲ್ಲಿ ಇದೆಯಲ್ಲ ಅದೆಲ್ಲ ಕರೆಕ್ಟು, ಒಂದು ಎಲ್ಲೆಲ್ಲಿಲ್ಲ ಅದು ರಾಂಗು. ಸೊ ಇಲ್ಲಿ ಒಂದು ಎ ಸ್ಟೇಟ್ಮೆಂಟಲ್ಲಿ ಎ ಆಪ್ಷನಲ್ಲಿ ಇಲ್ಲ, ಹಿಂಗಾಗಿ ಇದು ರಾಂಗು. ಸೊ 3 ಆಪ್ಷನ್ ಉಳಿತು ನಮಗೆ. ಸೆಕೆಂಡ್ ಸ್ಟೇಟ್ಮೆಂಟ ನೋಡೋಣಂತೆ. ಕೇಂದ್ರ ಮತ್ತು ರಾಜ್ಯಗಳು ಎರಡು ಸಾರ್ವಭೌಮವಾಗಿದೆ. ನಾನೇನು ಹೇಳಿದ್ದೆ? ಸಾರ್ವಭೌಮ ಒಂದು ವರ್ಡ್ ಬಂದರೆ ಜನರು ಸಂವಿಧಾನ ಬಿಟ್ಟರೆ ಬೇರೆ ಯಾವುದೋ ವರ್ಡ್ ಬಂದು ರಾಂಗ್ ಅಂತ ಹೇಳಿದೆ. ಸೊ ಇದು ಏನಾಗುತ್ತೆ ಅಂದರೆ ರಾಂಗ್ ಆಗುತ್ತೆ ಇದು. ಸೊ 2ನೇ ಸ್ಟೇಟ್ಮೆಂಟ್ ಎಲ್ಲಿದೆ ಅದನ್ನು ನಾವು ತೆಗಿಬೇಕು. 2ನೇ ಸ್ಟೇಟ್ಮೆಂಟ್ ಆಲ್ರೆಡಿ ರಾಂಗ್ ಆಗಿದೆ. ಇಲ್ಲಿ ಮತ್ತೆಲ್ಲಿದೆ? ಇಲ್ಲಿದೆ. ಇದು ರಾಂಗು. ಸೊ ನಮಗೆ ಫಸ್ಟ್ನೇ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದರೂ ಕೂಡ ಜಸ್ಟ್ ಒಂದು 2 ಸ್ಟೇಟ್ಮೆಂಟ್ ಗೊತ್ತಿರೋದನ್ನಿತ್ತು ನಾವು ತೆಗಿಬೋದಿತ್ತು. ಬಟ್ ಇರಲಿ, ನಮಗೆ ಇನ್ನೂ ಹೆಲ್ಪ್ ಆಯಿತು. ಸೊ ಹಿಂಗಾಗಿ ಅಲ್ಟಿಮೇಟ್ ಆನ್ಸರ್ ನಮಗೆ ಆಲ್ರೆಡಿ ಸಿಕ್ತು. ಏನು? ಸಿ ಅನ್ನೋದು. ಅರ್ಥ ಆಯ್ತಾ? ಬಟ್ ಇಲ್ಲೇನು ಇನ್ನೊಂದಿಷ್ಟು 3 ಆಪ್ಷನ್ನ ಇಲ್ಲೇನು ಕೊಟ್ಟಿದ್ದಾರೆ? 1, 3, 4 ಈಗ ಕರೆಕ್ಟ್ ಐತಿ. ಇದ್ರ ಪ್ರಕಾರ 3, 4 ಕರೆಕ್ಟಾ ಹೌದಾ ಇಲ್ವೋ ಅನ್ನೋದನ್ನ ನಾವು ಸ್ವಲ್ಪ ಎನಲೈಸ್ ಮಾಡೋಣಂತೆ. ಸೊ 3ನೇ ಸ್ಟೇಟ್ಮೆಂಟ್ ಏನು? ಭಾರತದ ಒಕ್ಕೂಟವು ವಿದೇಶಿ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬಹುದಂತಿದೆ. ವಿದೇಶಿ ಪ್ರದೇಶವನ್ನು ಸ್ವಾಧೀನಪಡಿಸ್ಕೊಳ್ಳೋ ಸಾರ್ವಭೌಮ ಆಗುತ್ತಾ? ಹೌದು, ಆಗುತ್ತೆ. ಯಾಕಂದರೆ ಆಲ್ರೆಡಿ ಇದಕ್ಕೆ ಒಂದು ಗ್ರೇಟ್ ಎಕ್ಸಾಂಪಲ್ಸ್ ಇದ್ದಾವೆ ನಮ್ಮಲ್ಲಿ. ಏನು? ನಾವು ಗೋವಾನ ವಶಪಡಿಸ್ಕೊಂಡಿದ್ದೀವಿ. ಆಮೇಲೆ ಪೋಲೋ ಕಾರ್ಯಾಚರಣೆ ಮುಖಾಂತರ ಹೈದರಾಬಾದ್ನ ನಿಜಾಮ್ನಿಂದ ಹೈದರಾಬಾದ್ ಪ್ರದೇಶನ ವಶಪಡಿಸ್ಕೊಂಡಿದ್ದೇವೆ. ಇವತ್ತೆಲ್ಲವೂ ನಮ್ಮ ಭಾರತದ ಒಂದು ಒಕ್ಕೂಟದ ಪ್ರದೇಶಗಳು. ಅವು ಮೊದಲು ಏನಿದ್ದು ವಿದೇಶಿಯ ಪ್ರದೇಶಗಳೇ ಆಗಿತ್ತು. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗುತ್ತೆ. 4 ಸ್ಟೇಟ್ಮೆಂಟು ಕರೆಕ್ಟ್ ಆರಂಗ ನೋಡೋಣ. ಇಲ್ಲಿ ಇದ್ರ ಪ್ರಕಾರ ಕರೆಕ್ಟ್ ಇದೆ. ಬಟ್ ಇಲ್ಲಿ ನೋಡೋಂತ ಯಾಕೆ ಕರೆಕ್ಟು, ಎದಕ್ಕೆ ಕರೆಕ್ಟು? ಭಾರತದ ಒಕ್ಕೂಟವು ರಾಷ್ಟ್ರೀಯ ಭಾಗಗಳನ್ನು ಬಿಟ್ಟು ಕೊಡುವ ಅಧಿಕಾರವನ್ನು ಹೊಂದಿದೆ. ಅಂದರೆ ನಮ್ಮದೇ ಆದಂಥ ಪ್ರದೇಶಗಳನ್ನು ಬಿಟ್ಟು ಕೊಡುವಂಥ ಅಧಿಕಾರ ಹೊಂದಿರೋದೆ ಅಂತ ಹೇಳ್ತಿದ್ದಾರೆ. ಇದು ಸಾರ್ವಭೌಮ ಅಂತ ಹೇಳ್ತಿದ್ದಾರೆ. ಹೌದು, ಯಾಕಂತಂದರೆ ಬಿಟ್ಕೊಡೋಂಥ ನಿರ್ಧಾರ ನಾವು ತಗೊಳ್ತೇವೆ, ಬೇರೆ ಯಾರೂ ತೆಗೆದುಕೊಳ್ಳಲ್ಲ. ಹೀಗಾಗಿ ಇದು ಕೂಡ ಸಾರ್ವಭೌಮತೆ. ಇದಕ್ಕೆ ಆಲ್ರೆಡಿ ಒಂದು ಗ್ರೇಟ್ ಇನ್ಸ್ಟೆನ್ಸ್ ಹೇಳ್ಬೇಕಂದ್ರೆ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವುದು? 100ನೇದು. ನಿಮಗೆಲ್ಲ ಗೊತ್ತಿರ್ಬೋದು. ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಆಗಿರುವಂಥ ಒಂದು ಒಪ್ಪಂದ. ಈ ಒಪ್ಪಂದ ಪ್ರಕಾರ 100ನೇ ತಿದ್ದುಪಡಿ ತಂದುಬಿಟ್ಟು ಏನು ಮಾಡ್ತೇವೆ ಅಂದ್ರೆ, ಭಾರತ ದೇಶದಿಂದ ಕೆಲವೊಂದು ಪ್ರದೇಶಗಳು ಭಾರತಕ್ಕೆ ಬರ್ತವೆ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರ್ತವೆ, ಭಾರತದಿಂದ ಕೆಲವೊಂದು ಪ್ರದೇಶಗಳು ಬಾಂಗ್ಲಾದೇಶಕ್ಕೆ ವಿನಿಮಯ ಆಗ್ತವೆ. ಯಾಕಂತಂದರೆ ಅಂತಾರಾಷ್ಟ್ರೀಯ ಒಂದು ಶಾಂತಿ ಕಾಪಾಡೋ ಸಲುವಾಗಿ ಮತ್ತು ಒಂದು ಆಡಳಿತಾತ್ಮಕ ಸವಲತ್ತು ಸಲುವಾಗಿ ಇದನ್ನೆಲ್ಲ ಮಾಡ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದರೆ ಕರೆಕ್ಟ್ ಆಗುತ್ತೆ. ಇಲ್ಲಿ 3, 4 ಸ್ಟೇಟ್ಮೆಂಟಲ್ಲಿ ನಿರ್ಧಾರವನ್ನು ನಮ್ಮ ದೇಶ ತಗೊಳ್ಳೋ ಕಡೆ ಇರುತ್ತೆ, ನಿರ್ಧಾರ ನಮ್ಮ ದೇಶದ ಕೈಯಲ್ಲಿ ಇರುತ್ತೆ. ಹೀಗಾಗಿ ಇವು 3, 4 ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ ಅಂದರೆ ಸಾರ್ವಭೌಮತೆಗೆ
ಇದು ಒಂದು ಒಳಗೊಂಡಿರುತ್ತ ಒಂದು ಅರ್ಥವನ್ನು ಕೊಡುತ್ತೆ. ಹೀಗಾಗಿ ನೀವು ಯಾವುದೋ ಒಂದು ರೀತಿಯಲ್ಲಿ ಸಾರ್ವಭೌಮ ರಿಲೇಟೆಡ್ ಕ್ವಶನ್ಸ್ ಏನೇ ಬಂದರೂ ಫರ್ದರ್ ಆಗಿ ನೀವು ಜಸ್ಟ್ ಒಂದು 4-5 ಲೈನನ್ನು ನೆನ್ಪಿಟ್ಕೊಂಡ್ಬಿಟ್ರಿ. ಸಾರ್ವಭೌಮ ಅಂದರೆ ಏನು? ಫಸ್ಟ್ ಏನಂದರೆ, ಫಸ್ಟ್ ಆ್ಯಂಡ್ ಮೋಸ್ಟ್ ಭಾರತದ ಜನರು ಮತ್ತು ಸಂವಿಧಾನ ಈ 2 ವರ್ಡ್ನ ನೋಡಲೇಬೇಕು. ಅದ್ರ ಜೊತೆಗೆ ಪಾಯನಿಯಂತ್ರಣೆಯನ್ನು ಸ್ವತಂತ್ರವಾಗಿರಬೇಕು. ಥರ್ಡ್ ಏನು, ವಿದೇಶಿ ಪ್ರದೇಶನ ವಶಪಡಿಸ್ಕೋಬೋದು. ಅದರ ಜೊತೆಗೆ ನಾವು ಏನು ಮಾಡ್ಬೋದು ಅಂದರೆ ನಮ್ಮದೇ ಪ್ರದೇಶನ ಬಿಟ್ಟು ಕೊಡ್ಬೋದು. ನಮ್ಮದೇ ಪ್ರದೇಶ ಬಿಟ್ಟು ಕೊಡಬಹುದು. ಸೊ ಸಾರ್ವಭೌಮ ರಿಲೇಟೆಡ್ ಈ ಥರ 4 ವರ್ಡ್ಗಳು, ಈ ಥರ 4 ಸ್ಟೇಟ್ಮೆಂಟ್ಸ್ ಏನಾರು ಕಂಡ್ರೆ ಅದು ಸಾರ್ವಭೌಮ ಆಗುತ್ತೆ. ಯಾವುದಾಗಲ್ಲ, ಆಬ್ವಿಯಸ್ಲಿ ಜನರು ಸಾರ್ವಭೌಮ ಅಂತ ವರ್ಡ್ ಇಲ್ಲದೆ ಯಾವುದೇ ಒಂದು ಏನಿದ್ರು ಅದು ಸಾರ್ವಭೌಮ ಆಗಲ್ಲ. ಮೇನಾಗಿ ಏನಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಭೌಮ ಇದೇನೋ ಇಲ್ವೋ ಅನ್ನೋದ್ರ ಮೇಲೇ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಭೌಮ ಆಗಲ್ಲ. ಸೊ ಈ ಟಾಪಿಕ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಮಾಡಿರಿ. ಈ ಥರ ಕ್ಲಾಸಸ್ಸು, ಈ ಥರ ಒಂದು ವೇಯಲ್ಲಿ ಕ್ಲಾಸಸ್ ಏನು ನಡೀತಾ ಇದಾವಲ್ಲ, ಇದು ನಿಮ್ಗೆ ಇಷ್ಟ ಆಯ್ತಾ ಇಲ್ವ ಅನ್ನೋದು ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಇಲ್ಲಾಂದರೆ ಏನಾದರೂ ತಿದ್ಕೋಬೇಕಾ, ಏನಾದರೂ ಫರ್ದರ್ ಇಂಪ್ರೂವ್ ಮಾಡಬೇಕಾ, ನನಗೆ ಗೊತ್ತು ಒಂದು ಟಾಪಿಕಲ್ಲೇ ಈ ಕ್ಲಾಸಸ್ ಎಲ್ಲ ಲೆಂದಿ ಆಗ್ತಿದ್ದಾವೆ. ಬಟ್ ನನ್ನ ಉದ್ದೇಶ ಒಂದೇ ಇರೋದು, ಆದಷ್ಟು ಕ್ಲಾರಿಟಿ ಕೊಡಬೇಕು ಅನ್ನೋದು. ಬೇರೆ ಬೇರೆ ರೀತಿಯಲ್ಲಿ ಓದಿ ಜಸ್ಟ್ ಎಷ್ಟಂತ ರಿವಿಷನ್ ಮಾಡ್ತೀರಾ, ಆ ರಿವಿಷನ್ ಮಾಡಿದ್ದು ಕ್ವಶನ್ ಆನ್ಸರ್ ಮಾಡೋಕ್ಕೆ ನಿಮ್ಗೆ ಆಗದೇ ಇದ್ದರೆ ಎಷ್ಟು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಎಷ್ಟು ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಾ. ಸೊ ಸ್ಟಡಿ ಮಾಡೋದು ಒಂದು ಸ್ಕಿಲ್ಲು. ಅದನ್ನು ಈ ಥರ ಸ್ಟಡಿ ಮಾಡಿದ್ರೆ ಮಾತ್ರ ನಮಗೆ ಅದು ಏನು ಅನ್ನೋದನ್ನು ಕರೆಕ್ಟಾಗಿ ನಮಗೆ ಜೀರ್ಣ ಮಾಡೋಕ್ಕಾಗೋದು. ಸುಮ್ಮನೆ ದಿನಕ್ಕೆ ನಾನು 50 ಪೇಜ್ ಓದ್ತೀನಿ, 40 ಪೇಜ್ ಓದ್ತೀನಿ, ಅದೆಲ್ಲ ಯೂಸ್ ಇಲ್ಲ. ನೀವು ಇವತ್ತು ಓದ್ತೀರಾ, ಒಂದು ವಾರದ ಮೇಲೆ ಮತ್ತೆ ಮರಿತೀರ. ನನಗೂ ಆಗಿದೆ ಇದನ್ನೆಲ್ಲ, ಆಲ್ರೆಡಿ ಇಂಥದ್ದೆಲ್ಲ ಭಾಳಷ್ಟು ಜನಕ್ಕಾಗಿದೆ. ಸೊ ಈ ವೇಯಲ್ಲಿ ನೀವು ಸ್ಟಡಿ ಮಾಡಲೇಬೇಕು. ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದನ್ನು. ಇಲ್ಲಿ ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ ಸಾರ್ವಭೌಮ ರಿಲೇಟೆಡು ನೀವು ಆ ಥಿಯರಿ ಹೇಳೋ ಅರ್ಥ ಆಗದೆ ಇರೋವಂಥದ್ದು ಕ್ವಶನ್ಸ್ ಸಾಲ್ವ್ ಮಾಡೋ ಮುಖಾಂತರ ಇನ್ನೂ ಹೆಚ್ಚಿಗೆ ಅರ್ಥ ಆಯಿತು. ಓಕೆನಾ? ಹೀಗಾಗಿ ಈ ರೀತಿ ಓದ್ರಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲ ಫರ್ದರ್ ಏನಾದ್ರು ಇಂಪ್ರೂವ್ಮೆಂಟ್ ಮಾಡೋದಿದ್ರೆ ಜಸ್ಟ್ ಕಮೆಂಟ್ ಮಾಡಿರಿ. ಈ ಕ್ಲಾಸ್ ಏನು ಇಷ್ಟ ಆಯಿತು, ಏನು ಇಷ್ಟ ಇಲ್ಲ, ಒಂದು ಕಮೆಂಟ್ ಮಾಡಿ. ಆ ಕಮೆಂಟೇ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ, ಇನ್ನೊಂದಿಷ್ಟು ವೀಡಿಯೋ ಮಾಡೋಕ್ಕೆ ನಮಗೆ ಒಂಥರ ಪ್ರೋತ್ಸಾಹ ನೀಡುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು, ಸಮಾಜವಾದಿ ಟಾಪಿಕ್ ಮುಖಾಂತರ ಬರ್ತೀನಿ. ಅದರ ರಿಲೇಟೆಡ್ ಕ್ವಶನ್ಸ್ನ ಸಾಲ್ವ್ ಮಾಡೋಂತೆ. ಅದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ವೇಟ್ ಫಾರ್ ದಿ ಮೂಮೆಂಟ್. ಥ್ಯಾಂಕ್ ಯು.